ಹಾಯ್ ಗೈಸ್, ಹೇಗಿದ್ದೀರಾ? ಇವತ್ತು ನಾನು ಕರ್ನಾಟಕ ಪಂಚಾಯತ್ ರಾಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಗೈಸ್. ಯಾರ್ಯಾರು ಕರ್ನಾಟಕ ಗೌರ್ನಮೆಂಟ್ ಕಾಲ್ಫಾರ್ಮ್ ಮಾಡಿರೋ BAO ಎಕ್ಸಾಮ್ಸ್ ಹಾಗೆ SDA FDA ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಹಾಗೆ PDO ಇನ್ನಿತರ KPSC ಅಥವಾ KEA ಕಂಡಕ್ಟ್ ಮಾಡೋ ಪ್ರಮುಖ ಎಕ್ಸಾಮ್ಸ್ಗಳಲ್ಲಿ ಈ ಪಂಚಾಯತ್ ರಾಜ್ ಅನ್ನೋ ಸಬ್ಜೆಕ್ಟ್ಸ್ ಬಂದೇ ಬರುತ್ತೆ. ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ನೀವು ಅಪ್ಲೈ ಮಾಡೋ ಜಾಬ್ ನೋಟಿಫಿಕೇಷನಲ್ಲಿ ಸಿಲೆಬಸ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು ಗೈಸ್. ಬನ್ನಿ, ಪಂಚಾಯತ್ ರಾಜ್ ಬಗ್ಗೆ ಜಸ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ. ಆ್ಯಕ್ಚುಲಿ ಸಬ್ಜೆಕ್ಟ್ ಏನು ಡೀಲ್ ಮಾಡುತ್ತೆ, ನಾವೇನು ಕಲಿಬೋದು ಅಂತ ನಾನು ಇದರೊಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ನನ್ನ ಈ ಚಾನಲು ಪ್ಯೂರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಂತೂ ಅಲ್ಲವೇ ಅಲ್ಲ. ಆ್ಯಕ್ಚುಲಿ ನಾನು ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮಂಥ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ. ನೀವು ಕೇಳ್ಬೋದು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಏನಪ್ಪ ಏನು ಬೇಕು, ನೀವು ಇಂಗ್ಲೀಷಲ್ಲೇ ಕಲಿಬೋದಲ್ಲ ಅಂತ. ಆ್ಯಕ್ಚುಲಿ ಗೈಸ್, ನಮ್ಮ ಬೇಸಿಕ್ ಸ್ಕೂಲ್ ಎಜುಕೇಷನಲ್ಲಿ ನೀವು ಅಂದ್ಕೊಂಡಿರ್ತಾರೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ನಾವು ಇಂಗ್ಲೀಷಲ್ಲೇ ಮಾತಾಡ್ತೀವಿ, ಇಂಗ್ಲೀಷ್ ಟೀಚಿಂಗ್ನೇ ಕೇಳ್ತೀವಿ ಅಂತ ಅಂದ್ಕೊಂಡಿರೋ ಸುಳ್ಳು. ಎಸ್ಪೆಷಲಿ ನನ್ನ ಸ್ಕೂಲಲ್ಲಂತೂ ಪಾಠ ಮಾಡ್ತಾ ಇದ್ದಿದ್ದೆಲ್ಲ ಕನ್ನಡದಲ್ಲೇ ವಿತ್ ಇಂಗ್ಲೀಷ್ ವರ್ಡ್ಸ್ ಅಷ್ಟೇ. ನಿಮಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ನೀವು ಡೈರೆಕ್ಟ್ ಕನ್ನಡ ವರ್ಡ್ ಕಲಿತಾ ಇದ್ರಿ, ನಾವು ಅದೇ ಎಕ್ಸ್ಪ್ರೆಷನ್ ಇಂಗ್ಲೀಷ್ ವರ್ಡ್ ಕಲಿತಾ ಇದ್ವಿ ಅಷ್ಟೇ. ನಮಗೇನು ಎಕ್ಸ್ಪ್ರೆಷನ್ ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ ಥರ ಹೇಳ್ತಾ ಇರಲಿಲ್ಲ. ಪಂಚಾಯತ್ ರಾಜ್ ಅಂದರೆ ಒಂದು ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಮಾಡೋಕ್ಕಿದೆ, ಈ ಥರ ಹೇಳೋರು ಅಷ್ಟೇ ನಮ್ಮ ಟೀಚರ್ಸ್. ಸೊ ನನ್ನಂಥ ಈ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಬಾರ್ದು, ಬಟ್ ಆಗಿದೆ ಬಿಡಿ, ನನ್ನಂಥವ್ರಿಗಪ್ಪ ಈ ಚಾನಲ್ಲು. ನಾನು ಇದರೊಳಗೆ ಮೆಜಾರಿಟಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತೀನಿ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ಅಷ್ಟೇ. ಆ್ಯಂಡ್ ನನ್ನ ಈ ಚಾನಲ್ನ ನೀವು ಕನ್ನಡ ಮೀಡಿಯಮ್ ಅವ್ರು ನೋಡಿ ಅಫೆಂಡ್ ಆಗೋದು ಬೇಡ, ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಸಾಕಾಯ್ತು ಇಷ್ಟೊಂದೆಲ್ಲ ಮಾತಾಡಿ, ಬನ್ನಿ ಈಗ ಕಂಟೆಂಟ್ಗೆ ಹೋಗೋಣ. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಪಂಚಾಯತ್ ರಾಜ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಅದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್. ಯಾಕೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಅಂದರೆ, ಕರ್ನಾಟಕದಲ್ಲೇ ಇದು ಫಸ್ಟು ಜಾರಿಗೆ ಬಂದಿದ್ದು ಪಂಚಾಯತ್ ರಾಜ್. ಅದೆಲ್ಲ ನಾನು ಯಾಕೆ ಜಾರಿಗೆ ಬಂತು, ಇದ್ರ ಇತಿಹಾಸ ಅವನ್ನೆಲ್ಲ ನಾನು ನೆಕ್ಸ್ಟ್ ಸೆಷನ್ಸಲ್ಲಿ ಹೇಳ್ತೀನಿ. ಸೊ ಈಗ ಸಿಂಪಲ್, ಪಂಚಾಯತ್ ರಾಜ್ ಅಂದರೆ ಏನು? ಇಲ್ಲಿ ಅಧಿಕಾರ ನಿಮ್ಮ ಕೈಯಲ್ಲಿ ಅಂತ ಹಾಕಿದ್ದೀನಿ. ಅಧಿಕಾರ ಆ್ಯಕ್ಚುಲಿ ನಮ್ಮ ಕೈಯಲ್ಲಿದೆಯಾ? ಬನ್ನಿ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಗೈಸ್, ಇದು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ಸ್ ಅಂದರೆ ಸ್ಥಳೀಯ ಸ್ವ ಆಡಳಿತ. ಆ್ಯಕ್ಚುಲಿ ಇದನ್ನು ಜನರ ಸಮಸ್ಯೆನ ಜನರ ಹತ್ರನೇ ಬಗೆಹರಿಸೋದನ್ನು ಇದನ್ನು ನೀವು ಸಿಂಪಲ್ ಆಗಿ ಅಂತಾರೆ ಅಷ್ಟೇ. ಅಂದರೆ ಪೀಪಲ್ ಪ್ರಾಬ್ಲಮ್ಸ್ ಪೀಪಲ್ ಓನ್ಲಿ ಸಾಲ್ವ್ ಅಷ್ಟೇ. ಹೋಗಲಿ ಬಿಡಿ. ಪಂಚಾಯತ್ ರಾಜ್ ರಚನೆ, ಇದು ಪಂಚಾಯತ್ ರಾಜ್ ಹೇಗೆ ರಚನೆ ಆಯಿತು, ಏನಂತಾರೆ ಇಂಗ್ಲೀಷಲ್ಲಿ? ಎಸ್ಟಾಬ್ಲಿಷ್ಡ್. ಇಂಗ್ಲೀಷ್ ತುಂಬ ವೀಕ್ ಇದೆ ಗೈಸ್, ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಬೇಕು. ಹೇಳ್ಕೊಳಕ್ಕೆ ಇಂಗ್ಲೀಷ್ ಮೀಡಿಯಮ್ ಅಷ್ಟೇ ಗೈಸ್, ಏನು ಮಾಡೋಣ, ನಿಮ್ಮ ಪ್ರಾಬ್ಲಮ್ಮು. ಓಕೆ ಬಿಡಿ. ರಚನೆಗೆ ಏನಂತಾರೆ? ಪಂಚಾಯತ್ ರಾಜ್ ರಚನೆ, ದಿ ರೈಸ್ ಆಫ್ ಪಂಚಾಯತ್ ರಾಜ ಇರಲಿ ಬಿಡಿ, ಆಮೇಲೆ ನೋಡೋಣ. ಪಂಚಾಯತ್ ರಾಜಲ್ಲಿ 3 ಟೈಪ್ಸ್ ಇದೆ. ಒಂದು ನೀವು ಆಲ್ರೆಡಿ ಎಲ್ಲ ಕೇಳಿರ್ತೀರ ಸ್ಕೂಲಲ್ಲಿ, ಜಿಲ್ಲಾ ಪಂಚಾಯತ್ ಒಂದಿದೆ, ತಾಲೂಕ್ ಪಂಚಾಯತ್ ಒಂದಿದೆ, ಗ್ರಾಮ ಪಂಚಾಯತ್ ಒಂದಿದೆ. ಇಲ್ಲ ಜಸ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ, ಪರೀಕ್ಷಾ ದೃಷ್ಟಿಕೋನ ಇಲ್ಲಿ ಹಾಕಿದ್ದೀನಿ ನೋಡಪ್ಪ, ಇದ್ರ ದೃಷ್ಟಿಕೋನದ ಪ್ರಕಾರ ಹೇಳ್ತಾ ಇದ್ದೀನಿ. ಪಂಚಾಯತ್ ರಾಜಿಂದ ನಾವು ಆ್ಯಕ್ಚುಲಿ ಏನೇನು, ನಿಮ್ಮ ಊರಲ್ಲಿ ನೀರಿರಲ್ಲ, ಅದ್ರ ಬಗ್ಗೆ ನೀವು ಪಂಚಾಯತಿ ಮೆಂಬರ್ಗೆ ಕಂಪ್ಲೇಂಟ್ ಕೊಡ್ತೀರಾ. ಆ್ಯಕ್ಚುಲಿ ಒಂದು ತವಿನೋ ಥಾಮಸ್ ಯಾವುದೋ ಒಂದು, ನಾನು ಮಲಯಾಳಂ ಮೂವಿ ನೋಡ್ತಾ ಇದ್ದೆ ಕನ್ನಡ ಡಬ್ಬಿಂಗಲ್ಲಿ, ನೆಟ್ಫ್ಲಿಕ್ಸಲ್ಲಿದೆ, ಅನ್ವೇಷಮ್ ಅಂತ ಏನೋ ಇದೆ ನೋಡಿ. ಅದರೊಳಗೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ, ಎಕ್ಸ್ ಮಿಲಿಟರಿ ಪೊಲೀಸ್ ಆಫೀಸರ್. ಅವ್ನು ನೋಡಿದೆ, ಎಕ್ಸಾಂಪಲ್ ಕೊಡಬೇಕು ಅನಿಸ್ತು. ಅದರೊಳಗೆ ಏನೇ ಊರಿನ ಸಮಸ್ಯೆ ಆದರೂ ಅವ್ನು ಮುಂದಾಳತ್ವ ವಹಿಸ್ತಾ ಇರ್ತಾನೆ. ಅದನ್ನು ನಾವು ಗ್ರಾಮ ಪಂಚಾಯತಿ ಅನ್ನೋದು. ಬಟ್ ಅದು ಕೇರಳದಲ್ಲಿದೆ, ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅದೇ ಥರ ಸಿಮಿಲರ್ ಇದೆ. ಆ್ಯಕ್ಚುಲಿ ಪಂಚಾಯತ್ ರಾಜ್ ಅಂದರೆ ಪಂಚಾಯತಿನ ಏನಕ್ಕೆ ಮಾಡ್ತಾರೆ? ಸಿಂಪಲ್, ಊರವ್ರಿಗೆಲ್ಲ ಬೇಸಿಕ್ ಫೆಸಿಲಿಟೀಸ್ ಕರೆಕ್ಟಾಗಿ ಕೊಡಬೇಕು, ಅವ್ರಿಗೆ ರೋಡ್ ಕರೆಕ್ಟಾಗಿ ಮಾಡಬೇಕು, ನೀರು ಕರೆಕ್ಟಾಗಿ ಕೊಡಬೇಕು, ಮತ್ತು ಮನೆಗಳು ನೀಟಾಗಿ ಇಡಬೇಕು ಅಷ್ಟೇ. ಆ್ಯಂಡ್ ಈ ಪಂಚಾಯತ್ ರಾಜಿಂದ ಏನು ಉಪಯೋಗ? ಇಲ್ಲಿ ಪೀಪಲ್ಸ್ ಏನು ಮಾಡ್ತಾರೆ, ಡೈರೆಕ್ಟ್ ಪಾರ್ಟಿಸಿಪೇಷನ್ ಮಾಡ್ತಾರೆ. ನಮ್ಮ ಥರ ಇಲ್ಲಿ ಓಟ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಊರಿರೋರು ಎಲ್ಲ ಇರ್ತಾರೆ, ಪಂಚಾಯತಿ ಮೆಂಬರ್ ಇರ್ತಾನೆ, ಸಿಕ್ಕಿದ್ರೆ ಮಕ್ ಹೋಗಿತಾರೆ, ಏನು ಕೆಲಸ ಮಾಡಿದ್ಯಾ ಅಂತ. ಕರೆಕ್ಟಾಗಿರೋ ಊರಲ್ಲಿ ಗೈಸ್, ಎಣ್ಣೆಗೆ ಓಟ್ ಹಾಕೋರು ಊರಲ್ಲೆಲ್ಲ ಇವೆಲ್ಲ ಇರಲ್ಲ, ಓಟ್ ಮಾರ್ಕೊಂಡವ್ರು ಊರಲ್ಲೆಲ್ಲ ಇರಲ್ಲ. ಪಂಚಾಯತಿ ಹೆಡ್ಡನ್ನ ದೇವ್ರ ಥರ ನೋಡ್ತಾ ಇರ್ತಾರೆ.
ಕೆಲವು ಕಡೆ ಹೆಂಗಿರುತ್ತೆ, ಕೆಲವು ಕಡೆ ಹೆಂಗಿರುತ್ತೆ, ಅವೆಲ್ಲ ಔಟ್ ಆಫ್ ಟಾಪಿಕ್ ಬಿಡಿ. ಆ್ಯಂಡ್ ಇದನ್ನು ಪಂಚಾಯತ್ ರಾಜ್ ಏನು ಕ್ರಿಯೇಟ್ ಮಾಡೋದು, ಆ ಗ್ರಾಮಕ್ಕೆ ಒಂದು ಸೋರ್ಸ್ ಬರಬೇಕು, ಟ್ಯಾಕ್ಸ್ ಸೋರ್ಸ್ ಬರಬೇಕು. ಗ್ರಾಮನ ಅಭಿವೃದ್ಧಿ ಮಾಡೋಕ್ಕೆ ಇವ್ರ ಕಡೆಯಿಂದನೂ ಗ್ರಾಮದಿಂದನೂ ಸರ್ಕಾರಕ್ಕೊಂದು ಕೊಡುಗೆ ಸಿಗಬೇಕು ಅಂತ ಪಂಚಾಯತ್ ರಾಜನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಾಗಿತ್ತು ಸಿಂಪಲ್ ಇಂಟ್ರೊಡಕ್ಷನ್. ಆ್ಯಕ್ಚುಲಿ ನನ್ನ ಫಸ್ಟ್ ಕ್ಲಾಸು, ಏನಾದರೂ ತಪ್ಪಿದರೆ ಕ್ಷಮಿಸಿ. ಆ್ಯಂಡ್ ಏನಾದರೂ ತಿದ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಾಯ್ಸಲ್ಲಿರ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಏನಾದರೂ ಮೆಥಡ್ ಚೇಂಜ್ ಮಾಡಬೇಕಾ, ಕಮೆಂಟ್ ಸೆಕ್ಷನ್ ಇಸ್ ಯುವರ್ ಗೈಸ್. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ನೋಡಿ ಈ ಕ್ಲಾಸ್ನ ಕೇಳಿದ್ದಕ್ಕೆ. ಥ್ಯಾಂಕ್ ಯು ಗೈಸ್.